ಭಗವಂತನೇ ತನ್ನ ಭಕ್ತನನ್ನು ಅಜ್ಞಾನಕ್ಕೆ ದೂಡಿದನೆ. ಕುರುಕ್ಷೇತ್ರ ಯುದ್ಧಕ್ಕೆ ಸಂಪೂರ್ಣ ಸಿದ್ಧತೆಯಾಯಿತು. ಯುದ್ಧದ ದಿನ ಎಲ್ಲ ಯೋಧರು ತಮ್ಮ ತಮ್ಮ ರಥಗಳಲ್ಲಿ ಯುದ್ಧ ಭೂಮಿಗೆ ಬಂದು ನಿಂತರು. ಅರ್ಜುನನ ಮನಸ್ಸು ಗೊಂದಲದಲ್ಲಿ ಸಿಲುಕಿ ಅಜ್ಞಾನ ಆವರಿಸಿತು. ಅರ್ಜುನನು ಎರಡೂ ಪಕ್ಷದವರನ್ನು ವೀಕ್ಷಿಸಿ, ಇವರು ನನ್ನ ಕುಟುಂಬದವರು, ನನ್ನ ಬಂಧುಗಳು, ನಾನು ಇವರನ್ನು ಹೇಗೆ ಕೊಲ್ಲಲಿ ಎಂದು ಯುದ್ಧ ಮಾಡಲು ನಿರಾಕರಿಸಿದ. ಆದರೆ ನಾವು ಇಲ್ಲಿ ತಿಳಿಯಬೇಕಾದ ಸೂಕ್ಷ್ಮ ವಿಚಾರವಿದೆ. ಅರ್ಜುನನು ಕೃಷ್ಣನ ಆತ್ಮೀಯ ಸ್ನೇಹಿತ. ಕೃಷ್ಣನ ಅಪಾರ ಪ್ರೇಮವನ್ನು ಗಳಿಸಿ ಸದಾ ಕೃಷ್ಣನ ಜೊತೆ ಇರುತ್ತಿದ್ದ. ಹಾಗಿದ್ದರೆ ಅವನು ಅಜ್ಞಾನಕ್ಕೆ ಒಳಗಾಗುವುದು ಹೇಗೆ ಸಾಧ್ಯ? ಈ ಗೊಂದಲ ಕೃಷ್ಣನ ಯೋಜನೆ, ಅವನ ಸಂಕಲ್ಪ. ಏಕೆಂದರೆ ಭವಿಷ್ಯದ ಜನರು ಅಜ್ಞಾನದಲ್ಲಿ ಮುಳುಗುತ್ತಾರೆ, ಜೀವನದ ನಾನಾ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ, ಗೊಂದಲಕ್ಕೊಳಗಾಗುತ್ತಾರೆ. ಇದನ್ನು ತಡೆಯಲು ಭಗವಂತನೇ ಮಾಡಿದ ಉಪಾಯ ಇದು. ಆದ್ದರಿಂದ ಕೃಷ್ಣನು ಅರ್ಜುನನ ಮೂಲಕ ಪ್ರಶ್ನೆ ಕೇಳಿಸಿದ. ಅರ್ಜುನನು ಸಾಮಾನ್ಯ ಮನುಷ್ಯನಂತೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಪ್ರಶ್ನೆ ಕೇಳಿದ. ಕೃಷ್ಣನು ಭಗವದ್ಗೀತೆಯ ರೂಪದಲ್ಲಿ ಎಲ್ಲರಿಗೂ ಸಂಪೂರ್ಣ ಮಾರ್ಗದರ್ಶನ ನೀಡಿದ. ಭಗವದ್ಗೀತೆಯನ್ನು ಓದಿ ಕೃಷ್ಣನು ನೀಡಿದ ಜ್ಞಾನದಿಂದ ನಮ್ಮ ಅಜ್ಞಾನವನ್ನು ದೂರ ಮಾಡೋಣ. ಹರೇ ಕೃಷ್ಣ.